ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದ ಜೋಗ್ ಜಂಕ್ಷನ್ ನಕ್ಕೂತಾ ಇರ್ರಿ, ಚಿಂತಿ ಬಿಡ್ರಿ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಮಸ್ತ್ ಮನುಷ್ಯರಾಗಿ ಬಂದವರು ನಕ್ಸೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಈಗ ಹೆಂಗಾಗಿದೆ ಅಂತಂದ್ರೆ ನಾನು ಪತ್ರಿಕೋದ್ಯಮದಾಗ ಕೆಲಸ ಮಾಡ್ತೀನಿ. ಕರೆಕ್ಟ್. ದಿವಸ ಅಕ್ಷರಗಳ ಜೊತೆ ಆಟ. ಹಾಸ್ಯ ಹೆಂಗಿರ್ತಾವ ಅಂತಂದ್ರೆ ನಾವು ಇವತ್ತು ಪತ್ರಿಕೆನ ಮುಂದಿಟ್ಕೊಂಡಾಗ ಪ್ರತಿಯೊಂದು ಹೆಡ್ಲೈನ್ ನೋಡಿದಾಗ ಅಲ್ಲಿ ಹಾಸ್ಯ ಹುಡ್ತಾವ. ಹೆಂಗಂತಂದ್ರೆ ಈ ಸ್ವಲ್ಪ ವರ್ಷಗಳ ಹಿಂದೆ 3-4 ವರ್ಷದ ಹಿಂದೆ ನಮ್ಮ ರಾಜ್ಯದೊಳಗೆ ಸಮ್ಮಿಶ್ರ ಸರ್ಕಾರ ಇತ್ತು. ಕರೆಕ್ಟ್. ನಮ್ಮ ಸಮ್ಮಿಶ್ರ ಸರ್ಕಾರದೊಳಗೆ ಮುಖ್ಯಮಂತ್ರಿಗಳಿಗೆ ಗ್ರಾಮ ವಾಸ್ತವ್ಯದ ಕಲ್ಪನೆ. ಕರೆಕ್ಟ್. ಹಳ್ಳಿ ಒಳಗೆ ಹೋಗಿ ಹಳ್ಳಿ ಮನೆಯಾಗ ರೈತ ಮನೆ ಮಾಡ್ಕೊಳ್ಳೋದು. ನಮಗೆ ಸುದ್ದಿಗಾರರಿಗೆ ಹೆಂಗೆ ವರದಿಗಾರರಿಗೆ ಅಂತಂದ್ರೆ ಏನು ಮಾಡಿದ್ರು ಸುದ್ದಿನ. ಕರೆಕ್ಟ್. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮುಖ್ಯಮಂತ್ರಿ ಏನು ಮಲ್ಕೊಂಡಿರ್ತಾನಲ್ಲ, ಗ್ರಾಮ ವಾಸ್ತವ್ಯ ಮಾಡಿರ್ತಾನಲ್ಲ, ಆ ಮನೆ ಒಳಗೆ ಒಂದು ಘಟನೆ ಆಯಿತು. ನಾವು ಪತ್ರಕರ್ತರು ನಾವು ಬರ್ದ್ವಿ, ರಿಪೋರ್ಟ್ ಮಾಡಿದ್ವಿ. ಆ ಪತ್ರಿಕೆ ಹೆಡ್ಲೈನ್ ಹೆಂಗಿತ್ತು ಅಂತಂದ್ರೆ ಫುಲ್ ಲೀಡ್, ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯ ಮಾಡಿದ ಮನೆ ಹೆಣ್ಣು ಮಗಳಿಗೆ ಈಗ 3 ತಿಂಗಳು. ಆಮೇಲೆ ಈ ಕಡೆ ಪಕ್ಕಕ್ಕೆ ಆ ಮುಖ್ಯಮಂತ್ರಿಗಳು ತಂದಿ ದೇಶದ ಪ್ರಧಾನಿ ಆಗಿದ್ರೇನಪ್ಪ, ಅವರು ಒಂದು ಬೇರೆ ಕಾರಣಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದರಲ್ಲಿ ನನ್ನ ಮಗನದೇನು ತಪ್ಪಿಲ್ಲ. ಅವಾಗ ಉಪಮುಖ್ಯಮಂತ್ರಿಗಳಾದವರು ಬೇರೆ ಪಕ್ಷದವರು ಅವ್ರು ಒಂದು ಬೇರೆ ಕಾರಣಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಸಮ್ಮಿಶ್ರ ಸರ್ಕಾರದ ಸಾಧನೆ. ಪ್ರತಿಪಕ್ಷದವರು ಖರ್ಗೆ ಅವಾಗ ಅವ್ರು ಏನು ಮಾಡ್ತಾರೆ, ಇದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಅವ್ರು ಕೊಡ್ತಾರೆ. ಬುಡಕು ವಾಟಾ ಪಕ್ಷದ ನಾಗರಾಜ್ ಬಾಟಮ್ ಐಟಮ್ದಾಗ ಏನು ಬರೀತೀವಿ ಅಂತಂದ್ರೆ, ನಿಮಗೆ ಜನಿಸುವ ಮಗುವನ್ನು ಕನ್ನಡ ಶಾಲೆಗೆ ಸೇರಿಸಿ. ಈಗ ಹುಬ್ಬಳ್ಳಿ ಧಾರವಾಡದೊಳಗೆ ಚಾಳದ ಸಂಸ್ಕೃತಿ ಭಾಳ ಚಂದ ಇತ್ತು. ನೀವು ಇದ್ರೆ ಹಳೆ ಹುಬ್ಬಳ್ಳಿ. ಕರೆಕ್ಟ್. ನಮ್ಮ ಓಣಿತ್ತು, ಆ ಓಣಿ ಒಳಗೆ ಒಂದು 8-10 ಮನೆ ಇದ್ವು. ಹೌದು. ಚಾಳದಾಗಿರೋಷ್ಟು ಅಲ್ಲಿ ಮುನಿಸ್ ಇರ್ಬೋದು, ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಹ್ಯೂಮರ್ ಇರ್ಬೋದು, ಎಲ್ಲ ಇರ್ತದೆ. ಇಂಥ ಚಾಳದೊಳಗೆ 1-2 ಕುಟುಂಬ, 2 ಕುಟುಂಬ ಆದಮೇಲೆ ಒಂದು ಕುಟುಂಬ ಹೊಸ ಬಡವಣ ಒಳಗೆ ಮನೆ ಕಟ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅವರು ಸ್ವಲ್ಪ ದಿವಸ ಬಾಂಧವಿತ್ತು, ಆಮೇಲೆ ನಿಂತು ಹೋಗ್ಬಿಡ್ತು ಬದುಕಿನ ಜಂಜಾಡದೊಳಗೆ. ಕರೆಕ್ಟ್. ಆಮೇಲೆ ಒಂದು ದಿವಸ ಮಾರ್ಕೆಟ್ನಾಗ ಭೇಟಿ ಆದ್ರು ಅವರು ಇಬ್ರು. ಏನ್ರವ ಸುಶ್ಲಾ ಬಾಯ್ರ ಆರಾಮಿದ್ದೀರಾ ಅಂತ, ಆರಾಮಿದ್ದೀರಿ, ನೀವು ಹೆಂಗಿದ್ದೀರಿ, ಆರಾಮ ಬರ್ರಿ ಭಾಳ ದಿವಸ ಆತು ಮನೆಗೆ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋದ ಕೂಡಲೇ ಅಲ್ಲಿ ಆಕಿ ಗಂಡನ ಫೋಟೋ ಹಾಕಿರ್ತಾರೆ, ಹಾರ ಹಾಕಿರ್ತಾರೆ, ಊದಿನ ಕಡ್ಡಿ ಹಚ್ಚಿರ್ತಾರೆ, ಬತ್ತಿ ಹಿಂಗೆ ಬೆಳಗ್ತಿರ್ತಾರೆ. ಈಗ ಕೆಟ್ಟ ಅನ್ಸ್ಬಿಡ್ತದೆ, ಶಿವ ನಮ್ಮ ಆಗಿಬಿಟ್ಟು, ಯಾಕೆ ನಿಮ್ಮ ಮನೆಯವರು ಅಂತ. ಇಲ್ರಿ ಹೋಗಿ 2 ವರ್ಷ ಆಗ್ತಲ್ಲ. ಹೌದಾ? ಹೌದು. ನಿಮ್ಮ ದೊಡ್ಡ ಮಗ ಏನು ಮಾಡ್ತಾನ? ಈಗ ನಾವು ಇಂಜಿನಿಯರ್ ಆಗ್ಯಾನ. 2ನೇ ಮಗ ಏನು ಮಾಡ್ತಾನ? ಇಲ್ಲ ಡಾಕ್ಟರ್ಗೆ ಪ್ರಾಕ್ಟೀಸ್ ಮಾಡ್ತಾನೆ. 3ನೇ ಮಗ ಏನು ಮಾಡ್ತಾನ? ಬಿಸ್ನೆಸ್ ಮಾಡ್ತಾನ. ಅದು 4ನೇ ಮಗ ಉಡಾಳ ಇತ್ತಲ್ಲ, ಅದು ಏನು ಮಾಡ್ತದೆ ಅನ್ಕೊಳ್ಳಿ, ಆಕೆ ಅಗದಿ ಹಿಂಗೆ ತಲೆ ಗೋಣೆತ್ತಿ ಮ್ಯಾಲೆತ್ತಿ ಈಗ ಅದು ಕಾರ್ಪೊರೇಟರ್ ಆಗೈತಿ ಅಂತ. ಒಬ್ಬಂಗೆ ಗಾಂಧೀಜಿ ಅಂದರೆ ತುಂಬ ಇಷ್ಟ, ತಾನೇ ಗಾಂಧೀಜಿ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ ಅವನು. ಸೊ ಹಾಗಾಗಿ ಒಂದು ಸತಿ ಅವ್ರ ಮನೆಯವರೆಲ್ಲ ಇವ್ನು ಹುಚ್ಚು ತಡಿಲಾರ್ದೆ ಇವನನ್ನ ಹಾಸ್ಪಿಟ್ಲಿಗೆ ಸೇರಿಸಲೇಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಸೇರಿಸ್ತಾರೆ, ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ದಿನ ಟ್ರೀಟ್ಮೆಂಟು ಕೊಡ್ತಾರೆ ಡಾಕ್ಟ್ರು. ಆಮೇಲೆ ಕರೆದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೀನು ಇವಾಗ ಹುಷಾರಾಗಿದೆಯಾ, ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಆವಾಗ ಅವನು ತುಂಬ ಖುಷಿ ಆಗ್ಬಿಡುತ್ತೆ ಅವನಿಗೆ. ಹಾಗಾಗಿ ಡಾಕ್ಟರ್ ಹತ್ರ ಹೇಳ್ತಾರೆ, ನಾನು ಇವಾಗ ಬೇಗ ಹೋಗಿ ಈ ವಿಷಯನ ಕಸ್ತೂರ್ಬಂಗೆ ಹೇಳಲ್ಲ. ಇನ್ನೊಂದು ಜೋಕ್ ಹೇಳ್ರಿ ಮೇಡಮ್. ಅಂತೂ ಯಾವಾಗಲೂ ಗಂಡ ಹೆಂಡತಿ ಅಂದರೆ ಸ್ವಲ್ಪ ಕ್ಲಾಶಸ್ ನಡೀತಾ ಇರುತ್ತೆ. ಹಾಗಾಗಿ ಒಂದು ಹೆಂಡತಿ ಒಂದ್ಸತಿ ಹೊರಗಡೆ ಹೋಗಿರ್ತಾಳೆ ಡ್ರೈವರ್ ಜೊತೆ. 1-2 ಸತಿ ಡ್ರೈವರು ಗಾಡಿ ಅಲ್ಲಿ ಇಲ್ಲಿ ಗುದ್ದಿಸಿ ಆಕ್ಸಿಡೆಂಟ್ ಮಾಡಿರ್ತಾನೆ. ಹಾಗೆ ಮನೆಗೆ ಬಂದ ತಕ್ಷಣ ಗಂಡಂಗೆ ಕಂಪ್ಲೇಂಟ್ ಮಾಡ್ತಾಳೆ ಹೆಂಡತಿ, ನೋಡಿ ಇವನು 2 ಸತಿ ಗುದ್ದಿಸಿದ್ದಾನೆ ಗಾಡಿನ ಅಂತ ಹೇಳ್ತಾನೆ. ಅದಕ್ಕೆ ಗಂಡ ಪ್ರೀತಿಯಿಂದ ಹೆಂಡತಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಡಾರ್ಲಿಂಗ್ ಪ್ಲೀಸ್ ಗಿವ್ ಹಿಮ್ 1 more ಚಾನ್ಸ್ ಅಂತ. ಇವಾಗ ಜಿಪ್ಪಣ್ತನ ತುಂಬ ಜಿಪ್ಪಣ್ರಿರ್ತಾರೆ ಕೆಲವೊಬ್ರು. ಸೊ ಒಂದ್ಸತಿ ಒಬ್ಬ ಜಿಪ್ನ ಏನು ಮಾಡ್ತಿರ್ತಾನೆ, ತನ್ನ ಅಪಾರ್ಟ್ಮೆಂಟಲ್ಲಿ 8ನೇ ಫ್ಲೋರಲ್ಲಿ ಗಿಡಗಳಿಗೆ ಗಾರ್ಡನ್ ಥರ ಮಾಡ್ಕೊಂಡಿರ್ತಾನೆ, ಅಲ್ಲಿ ಪಾಟ್ಸ್ ಇಟ್ಟು ನೀರು ಹಾಕ್ತಾ ಇರ್ತಾನೆ. ಅಕಸ್ಮಾತಾಗಿ ಕಾಲು ಜಾರಿ ಫ್ಲೋರ್ ಕೆಳಗಡೆ ಬಿದ್ದುಬಿಡ್ತಾನೆ ಅಪಾರ್ಟ್ಮೆಂಟ್. ಆಗ ಬೀಳ್ಬೇಕಾದ್ರೆ ಕಿಟಕಿಯಿಂದ ಅವರ ಹೆಂಡತಿ ಚಪಾತಿ ಮಾಡೋದು ಕಾಣ್ತಾ ಇರುತ್ತೆ. ಕೂಗ್ಕೊಂಡು ಹೇಳ್ತಾನೆ, ನನಗೆ ಚಪಾತಿ ಮಾಡಬೇಡ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದೆಯಾ. ಈಗ ಸಾಲಿ ಒಳಗೆ ಸಿದ್ಲಿಂಗ ಅಂತ ಹೇಳಿ ಒಬ್ಬ ಇದ್ರು ನಮ್ಮ ಕಡೆ. ನಿಮ್ಮ ಕಡೆ ಆದ್ರೆ ಸಾಲಿಗೆ ಮಾತ್ರ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಅಷ್ಟೇ ಬರೋವು. ಓಕೆ. ಆದ್ರೆ ಬೇಕಾದ ಮಾಸ್ತರ್ ಬೇಕಾದ ಪ್ರಶ್ನೆ ಕೇಳಿ ಅವರು ಮೊದಲು ಕೈ ಎತ್ತುವನ ಸಿದ್ಲಿಂಗ ಅಂದ್ಕೊಳ್ಳಿ. ಅಂದ್ರೆ ಸೈನ್ಸ್ ಮಾಸ್ತರ್ ಬಂದರು, ಒಟ್ಟು ಹೆಂಗಾರ ಮಾಡಿ ಇವನು ಬಾಯಿ ಬಂದ್ ಮಾಡಬೇಕು ಅಂತ ಹೇಳಿ. ಓಕೆ. ಅವಾಗ ಸರ್ ಕೇಳಿದ್ರು ಪ್ರಶ್ನೆ, ನೋಡ್ರಪ್ಪ ಜೀರ್ಣಾಂಗ ವ್ಯೂಹ ಎಂದರೇನು ಕೇಳಿದ ಕೂಡ ಯಾರಿಗೂ ದಿನಾ ಸಾಲಿ ಬರುವ ಹುಡುಗರಿಗೆ ಹೇಳಿಕೆ ಬರುವಂದ್ರು. ಇವು ಸಿದ್ಲಿಂಗ್ ಮಾತು ಕೈ ಎತ್ತಿದ್ದ, ಹೇಳಪ್ಪ ಹೇಳಿ ನಿಂದ ನಶಿ ಬಂದ್ರು ಸರು. ಇವು ಎದ್ದು ನಿಂತವನು ಹೇಳಿದ, ಸರ ಜೀರ್ಣಾಂಗ ವ್ಯೂಹ ಅಂದ್ರೆ
ಬಲಗೈಯಿಂದ ಪ್ರಾರಂಭ ಮಾಡಿ ಎಡಗೈಗೆ ಮುಕ್ತಾಯ ಮಾಡೋದಕ್ಕೆ ಜೀರ್ಣಾಂಗವ್ಯೂ ಅಂತಾರ್ರಿ ಎಂದ. ಮಾಸ್ತರ್ ಅಷ್ಟು ಪ್ರಶ್ನೆ ಮುಗಿಸಿದ್ರು ಏನು ಹಂಗ ಮುಂದೆ ಹಂಗ ಕಂಟಿನ್ಯೂ ರೀ ಅದ. ಕಂಟಿನ್ಯೂ. ಈಗ ಹೋಳಿ ತತ್ತಿ ನೋಡಿರಲ್ಲ ಎಲ್ಲಾರು ಅಂತ ಕೇಳಿದ್ರು. ಇಡೀ ಕ್ಲಾಸಿಗೆ ಕೇಳಿದ್ರು. ಅದ್ರಾಗ ದಿನ ಸಾಲಿಗೆ ಬರೋ ಹುಡುಗರು ನೋಡೇವ್ರಿ ಸರ್ ಅಂತ ಒಂದಿಷ್ಟು ಮಂದಿ, ತಿಂದೇವ್ ಅಂತ ಒಂದಿಷ್ಟು ಮಂದಿ ಅಂದ್ರು. ಅದ ದೊಡ್ಡ ಮಾತಲ್ಲ, ಇದರಾಗ ಒಂದು ವಿಚಿತ್ರದ ಅದನ್ನ ಹೇಳ್ತಾನೆ ಕೇಳ್ರಿ ಅಂದ್ರ ಸರ್. ತತ್ತಿ ಒಡದ ಮರಿ ಹೆಂಗ ಹೊರಗೆ ಬರ್ತದ ಅನ್ನೋದು ಬಹಳ ವಿಚಿತ್ರಲ್ಲ ಅಂತ ಕೇಳಿದ್ರು ಸರ್. ಹೌದ್ರಿ ಸರ್ ಅಂತ ದಿನ ಸಾಲಿ ಬರೋ ಹುಡುಗರೆಲ್ಲ. ಆದ್ರ ಸಿದ್ಲಿಂಗ್ ಮತ್ತ ಕೈ ಎತ್ತಿದ್ದ. ನೀ ಯಾಕೆ ಕೈ ಎತ್ತಿದ್ವ ಮತ್ತ ಅಂದ್ರ ಸರ್ ಅದಕ್ಕಿಂತ ಒಂದು ವಿಚಿತ್ರ ಐತ್ರಿ ಅಂದವ. ಏನು? ತತ್ತಿ ಒಡದ ಮರಿ ಹೆಂಗ್ ಹೊರಗೆ ಬರ್ತದ ಅನ್ನೋದಕ್ಕಿಂತ ವಿಚಿತ್ರ ಐತ ನಿಂದ ಅಂದ್ರ ಸರ್. ಹೌದ್ರಿ ಸರ್ ಹೇಳ್ಯಾರ, ಹೇಳಿ ನಮಗೂ ಸ್ವಲ್ಪ ಅಂದ್ರ ಸರ್. ತತ್ತಿ ಒಡದ ಮರಿ ಹೆಂಗ ಹೊರಗೆ ಬರ್ತದ ಅನ್ನೋದಕ್ಕಿಂತ ಒಡಿಲಾರ್ದ ಒಳಗೆ ಹೆಂಗ್ ಹೋಗ್ತ ಅನ್ನೋದು ಭಾಳ ವಿಚಿತ್ರ ರೀ ಅಂತಂದ. ಹಲೋ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೆ? ಬೆಂಗಳೂರಿಂದ. ಬೆಂಗಳೂರಾಗ ಎಲ್ಲಿ? ಜಯನಗರ. ಜಯನಗರದಾಗ ಎಲ್ಲಿ? ನಂದು 3ನೇ ಬ್ಲಾಕ್ನಾಗ ಎಲ್ಲಿ? ಎರಡನೇ ಮೇನ. ಓ ಮೈ ಗಾಡ್, ಎರಡನೇ ಮೇನ್ದಾಗ ಎಲ್ಲಿ? ಎರಡನೇ ಮೇನ್ದಾಗ 3rd ಮೇ ಇದ್ರೊಳಗೆ ಕ್ರಾಸ್ ಒಳಗೆ ಬರ್ತದ. 3rd ಕ್ರಾಸ್ನಾಗ ಎಲ್ಲಿ? ಇಲ್ರಿ ಅಲ್ಲಿ ಒಂದು ಅಪೂರ್ವ ಅಪಾರ್ಟ್ಮೆಂಟ್ ಅಂತದ. ಮೈ ಗಾಡ್, ನಂದು ಅಪೂರ್ವ ಅಪಾರ್ಟ್ಮೆಂಟ್ನಾಗ ಮನೆ ನಂಬರ್ ಎಷ್ಟು? ಮನೆ ನಂಬರ್ 10 ಅಂದ್ಕೊಳ್ಳ. ಆಕಿ ನಿರೂಪಕಿ ಮೈ ಗಾಡ್ ನಂದು ಮನೆ ನಂಬರ್ 10 ಅಂದ್ಕೊಳ್ಳ. ಆ ಕಡೆ ಲೇ ಹುಚ್ಚವರೆಗೆ ನೀನು ಗಾಂಡ ಮಾತಾಡ್ತೀನಿ, ಮನಿ ಕೀಲಿಯಲ್ಲಿಟ್ಟು ಮೊದಲು ಅದನ್ನ ಹೇಳು. ಈಗ ಸಂಸಾರದೊಳಗೆ ನೀನು ಇಷ್ಟೆಲ್ಲ ನಾಟಕ ಮಾಡಿ, ಸಿನಿಮಾಗಳನ್ನು ಮಾಡಿ, ಜಗತ್ತನ್ನು ನೋಡಿ, ಸಂಸಾರದಾಗಿದ್ದಷ್ಟು ಹಾಸ್ಯಗಳು ಮತ್ತೆಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನಾಗ್ತದೆ ಗೊತ್ತ, ನಾನು ಈಗ ನಂದು ಮದುವೆಗೆ 10 ವರ್ಷ ಆತೇನಪ್ಪ, ನಿಂಗೆ ಗೊತ್ತದ. 10 years? ಆದರೂ ಇನ್ನೂ ಆ ಮಾತು ಬೇರೆ. ನಮ್ಮ ಮನೆ ಕಡೆ ಅಲ್ಲಿ ನವನಗರದಾಗ ಮನೆ ಅಲ್ಲ, ನಮ್ಮ ಮನೆ ಕಡೆ ಒಂದು ಲಗ್ನ ಹೊಸ ಜೋಡಿ ಬಂತು ಪಾಪ, ಹೊಸದಾಗಿ ಮದುವೆ. ಆಕಿ ಸೀದಾ ಆಫೀಸ್ಗೆ ಹೋಗ್ಬೇಕಾದ್ರೆ ಕಿಕ್ ಹೊಡೆದು ಫ್ಲ್ಯಾಂಕ್ ಕಿಸ್ ಮತ್ತೆ ಅಲ್ಲಿ ಮುಂದೆ ಹೋಗಿ ಹೊಳ್ಳಿ ನೋಡಿ ಮತ್ತೊಂದು ಕಿಸ್ ಹೊಡ್ಯ. ಅದನ್ನು ನಾನು ಹೇಳ್ತೀನಿ ನೋಡ್ಬಿಟ್ಲೇನಪ್ಪ. ನೋಡಿ ಅಲ್ಲ ಏನು ನೋಡ್ತಿಲ್ಲ ಪಾಪ, ಅವ್ರ ಗಂಡ ಹೆಂಡತಿ ಎಷ್ಟು ಪ್ರೀತಿ ಇದ್ದಾರೆ. ನೀನು ಇದ್ದಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳೋದಿಲ್ಲ, ಆಫೀಸಿಗೆ ಹೋಗ್ಕೊಳ್ಳಿ ಫೋನೂ ಮಾಡೋದಿಲ್ಲ. ನಂಗೆ ತಲೆ ಕೆಡ್ತು, ಇದು ರಿಪೀಟ್ ಆತೇನಪ್ಪ ದಿವಸ ಅಂದ್ಕೊಳ್ಳಿ. ನೋಡಲ್ಲಿ ನೀನು ಇದ್ದಿ, ಆಕಿ ನೋಡ ರೇಖಾನ ಗಂಡ ಹೆಂಗೆ ಇದು ಫ್ಲೈಂಗ್ ಕಿಸ್ ಹೊಡಿತಾನ, ನೀ ಇದ್ದಿ ಅಂತ ಬೈದ್ಕೊಳ್ಳಿ. ನನಗೂ ತಲೆ ಕೆಡ್ತು. ನಾನು ಹೇಳಿದೆ, ಆ ರೇಖಾಗ ಫ್ಲೈಂಗ್ ಕಿಸ್ ಹೊಡಿಬೇಕಂತ ನನಗೂ ಆಸೆ, ಆದ್ರೆ ಆಕಿ ಗಂಡ ನಾನು ಬಿಡ್ಬೇಕಲ್ಲ. ಒಂದು ಮದುವೆ ಮನೆ. ಆ ಮದುವೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಹಳ ನಿಧಾನಕ್ಕೆ ಊಟ ಮಾಡ್ತಾ ಇದ್ದ, ಆರಾಮಸೆ ಊಟ ಮಾಡ್ತಾ ಇದ್ದ. ಅವನನ್ನು ಊಟ ಮಾಡ್ತಾ ಇದ್ದಿದ್ದನ್ನು ನೋಡಿ ಅವನ ಸ್ನೇಹಿತ ಕೇಳಿದ, ಯಾಕಯ್ಯ ಎಷ್ಟು ನಿಧಾನಕ್ಕೆ ಊಟ ಮಾಡ್ತಾ ಇದ್ದೀಯಾ, ಮದುವೆ ಮನೆ ಇದು ಅಂತ. ಆ ವ್ಯಕ್ತಿ ತಕ್ಷಣ ಜೋಬಿಂದ ತನ್ನ ಇನ್ವಿಟೇಷನ್ ಕಾರ್ಡ್ ತೆಗೆದು ತೋರಿಸಿ, ನೋಡಯ್ಯ ಭೋಜನ ಸಮಯ ಮಧ್ಯಾಹ್ನ 12ರಿಂದ 3 ಗಂಟೆ. ಮದುವೆ ಅಂದ ತಕ್ಷಣ ಇನ್ನೊಂದು ನೆನಪು ನೋಡ್ರಿ, ಅದೇನಂದ್ರೆ ಜೋರ ಹೇಳಿನ, ಬೇಕಾದಷ್ಟು ಜೋರ ಹೇಳ್ರಿ. ಒಂದು ಮದುವೆ ಆದರೆ ಜೀವನ, ಗುಟ್ಟಾಗಿ ಇನ್ನೊಂದು ಆದ್ರೆ ಮೋಜಿನ ಜೀವನ. ಅಕಸ್ಮಾತ್ ಅದು ಎಲ್ಲರಿಗೂ ಗೊತ್ತಾಗಿ ಪ್ರಚಾರ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಆವಾಗ ರಾತ್ರಿ 8 ಗಂಟೆಗೆ ಸುವರ್ಣ ಚಾನಲ್ ಕಥೆ ಅಲ್ಲ ಜೀವನ. ಅಂದಹಾಗೆ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8:15ಕ್ಕೆ ಪ್ರಸಾರ ಆಗೋ ಮುಂದಾ ಜೋಗ್ ಜಂಕ್ಷನ್ನಲ್ಲಿ ನಿಮಗಾಗಿ ಸಾಕಷ್ಟು ಜೋಕ್ಗಳ ಗೊಂಚಲನ್ನೇ ತಂದಿರ್ತಾರೆ ಯಶವಂತ ಸರ್ ದೇಶಪಾಂಡೆ. ಮಿಸ್ ಮಾಡದೆ ನೋಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.